ಶುಭೋದಯ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ. ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ. ಈ ದಿನ ತಾರೀಕು 2/6/2025 ಸೋಮವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಈ ದಿನ ನೋಡಿ ಮಹಾ ನಕ್ಷತ್ರ ಇದೆ, ಮಕೆ ನಕ್ಷತ್ರ. ಶುಭ ಕಾಲ ಬಂದು 6 ಗಂಟೆಯಿಂದ 7:30ವರೆಗೂ, ಮಧ್ಯಾಹ್ನ 3 ಗಂಟೆಯಿಂದ 4:30ವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ ಪರಮೇಶ್ವರನ ವಾರ ಆಗಿರ್ತಕ್ಕಂಥದ್ರಿಂದ ಆ ಪರಮಾತ್ಮನಲ್ಲಿ ಸೃಷ್ಟಿ ಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಪರಮೇಶ್ವರನ ಆದಿ ಅಂತ್ಯವಿಲ್ಲದಂತಹ ಆ ಜಟಾಧಾರಿಯನ್ನು ನಾವಿವತ್ತು ಸ್ಮರಣೆ ಮಾಡಿ ಪರಮೇಶ್ವರನ ಮಲೆ ಮಹದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ತ್ರ್ಯಂಬಕಂ ಯಜಾಮೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮೇ ವಂದನಾತ್ ಮೃತ್ಯುರ್ಮೋಕ್ಷಯ ಮಾಮೃತಾತ್ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪರಮೇಶ್ವರನಲ್ಲಿ ಖಂಡಿತವಾಗೂ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ದಿನ ಶುಭವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ದಿನ 12 ರಾಶಿಯವರಿಗೆ ಯಾವ ರೀತಿ ಫಲಾಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭವರೋಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಂದೆ ತಾಯಿಯರಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ 12 ರಾಶಿ ಕಡೆ ಯಾವ ರೀತಿ ಯಾವ ರಾಶಿಗೆ ಏನೇನು ಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ. ವೃಷಭ ರಾಶಿಯವರಿಗೆ ಛಲ ಕಟ್ಟಿಟ್ಟಾಗುತ್ತೆ. ನಿಮಗೆ ಏನೋ ಒಂದು ಅಚೀವ್ಮೆಂಟ್ ಸಾಧನೆ ಮಾಡಬೇಕು, ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಹೊರಟಿದ್ದೀರಿ. ಈ ದಿನ ತುಂಬ ಚೆನ್ನಾಗಾಗುತ್ತೆ. ಮಿಥುನ ರಾಶಿಯವರೇ ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ಈ ದಿನ ನೀವು ಒಂದು ಸ್ವಲ್ಪವನ್ನು ಹಣವನ್ನು ಕಳ್ಕೊಳ್ಳಿ ವ್ಯಯ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ಸಹಾಯಸ್ತವನ್ನು ಮಾಡ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಉತ್ಸಾಹಭರಿತವಾಗಿರ್ತೀರಿ. ಈ ದಿನ ಲವಲವಿಕೆಯಾಗಿರ್ತೀರಿ, ಆ್ಯಕ್ಟಿವೇಟೆಡ್ ಅಂತಾರಲ್ಲ ಆ ಥರ ಇರ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥದ್ದು, ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಪ್ರಶಂಸೆ ದಿನ, ನಿಮಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು, ನಿಮಗೆ ಎಲ್ಲಿಲ್ಲದ ಸುಖ ಸಂತೋಷ ಸಿಗ್ತಕ್ಕಂಥದ್ದು ಈ ದಿನ. ತುಲಾ ರಾಶಿಯವರಿಗೆ ದರ್ಪವನ್ನು ತೋರಿಸ್ತೀರಿ, ಅಧಿಕಾರವನ್ನು ಸ್ವೀಕಾರ ಮಾಡ್ತೀರಿ, ಬಡ್ತಿಯನ್ನು ಸಿಗ್ತಕ್ಕಂಥದ್ದು, ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಬೇರೆ ಕಡೆಗೆ ವರ್ಗಾವಣೆ ಆಗ್ತಕ್ಕಂಥದ್ದು, ಅತಿ ಹೆಚ್ಚಿನ ಲಾಭ ತರ್ತಕ್ಕಂಥ ದಿನ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದಾಯಕವಾಗಿರ್ತಕ್ಕಂಥ ದಿನನೇ ಅಂತಲೇ ಹೇಳ್ಬೋದು. ಯಾಕಂದರೆ ಈ ದಿನ ತುಂಬ ಚೆನ್ನಾಗಿದೆ. ನೀವು ಏನು ಅಂದ್ಕೊಂಡಿರ್ತೀರ ಮನಸ್ಸಿನಲ್ಲಿ ಅದು ಖಂಡಿತ ನಡೀತಕ್ಕಂಥದ್ದು. ಧನುಷ್ಯ ರಾಶಿಯವರಿಗೆ ಅಂತೂ ಸುಖ ಸಂತೋಷ ದಿನ ಅಂತಲೇ ಹೇಳ್ಬೋದು. ಇವತ್ತು ಲವಲವಿಕೆಯಾಗಿರ್ತೀರಿ, ಸಂತೋಷವಾಗಿರ್ತೀರಿ, ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತಕ್ಕಂಥ ದಿನ ಈ ದಿನ. ಮಕರ ರಾಶಿಯವರಿಗೆ ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ಕೂಡಿರ್ತೀರಿ, ಬೇರೆಯವರಿಗೆ ನೀವು ಸಹಾಯಸ್ತವನ್ನು ಮಾಡಲಿದ್ದೀರಿ. ಕುಂಭರಾಶಿಯವರಿಗೆ ಕಾಳಜಿಯನ್ನು ವಹಿಸ್ತೀರಿ, ಇನ್ನೊಬ್ಬರಿಗೆ ನೀವು ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಕಾಪಾಡಬೇಕು ಅಂತ ಕಳ್ತದ್ದು ನಿಮ್ಮ ಮನಸ್ಸಲ್ಲಿ ದೃಢವಾಗಿ ಸಂಕಲ್ಪ ಇಟ್ಕೊಂಡ್ಬಿಡ್ತೀರಿ. ಮೀನರಾಶಿಯವರಿಗೆ ಏಕಾಗ್ರತೆ ಮುಖ್ಯ. ಅಂದರೆ ಎಷ್ಟು ನೀವು ಹುಷಾರಾಗಿರ್ತೀರೋ, ಎಷ್ಟು ನೀವು ಕಾಳಜಿಯಾಗಿರ್ತೀರೋ, ಎಷ್ಟು ನೀವು ಹುಷಾರಾಗಿರ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ಮಧ್ಯಾಹ್ನ 3 ಗಂಟೆ ಗಂಟ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡಿ. ಯಾವುದೇ ರೀತಿಯಾದ ಅನಾಹುತಕ್ಕೆ ಜಾಗ ಕೊಡಬೇಡಿ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಉಧೋ ಯಲ್ಲಮ್ಮ ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ ಉಗೇ ಮಾದಪ್ಪ. ಇವತ್ತು ನನ್ನ ತಂದೆಯ ಮಹದೇಶ್ವರನ ವಾರ ಆಗಿರೋದ್ರಿಂದ ತಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಹೇಳಬೇಕು ಇಷ್ಟಪಡ್ತೀನಿ. ಬಂಧುಗಳು, ಯಾರ್ಯಾರು ವ್ಯಾಪಾರ ಮಾಡ್ತೀರಿ, ಯಾರ್ಯಾರು ನೀವು ಒಂದು ಪೆಟ್ಟಿ ಇಟ್ಕೊಂಡಿರೋದಾಗಲಿ ಅಂಗಡಿ ಇಟ್ಕೊಂಡಿರೋದಾಗಲಿ ವ್ಯಾಪಾರನೇ ಆಗಲ್ಲ ಅಂತಕ್ಕಂಥವ್ರು ದಯವಿಟ್ಟು ಈ ಅನುಷ್ಠಾನವನ್ನು ಮಾಡ್ಕೊಂಬಿಡಿ. ನೋಡಿ, ಒಂದು 10 ಗ್ರಾಮು ಬಿಳಿ ಸಾಸಿವೆ ತಗೊಳ್ಳಿ. ಗಂದಿಗೆ ಅಂಗಡಿಲಿ ಹೋಗಿ ಕೇಳಿ ಬಿಳಿ ಸಾಸಿವೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕಿಯನ್ನೇ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕಿಗೆ ಸ್ವಲ್ಪ ತುಪ್ಪ ಹಾಕಿ ಅರಿಶಿನ ಕಲಿಸ್ಕೊಂಬಿಡಿ. ಅಕ್ಷತೆ ಮಾಡ್ಕೊಳ್ಳಿ. ಅಕ್ಷತೆ ಮತ್ತು ಬಿಳಿ ಸಾಸಿವೆ ಎರಡನ್ನು ಉಂಗುರದ ಬೆರಳು, ಅಂದರೆ ನನಗೆ ನಿಮಗೆ ಈ ಕೈ ಬಲಗೈ ಕಾಣ್ತಾ ಇದೆ, ನಿಮಗೆ ಎಡಗೈ ಕಾಣ್ತಾ ಇದೆ ನೋಡಿ. ಉಂಗುರದ ಬೆರಳು
ಈ ಉಂಗುರದ ಬೆರಳಿನಲ್ಲಿ ಎಷ್ಟು ನಿಮಗೆ ಸಿಗುತ್ತೋ ಅಷ್ಟು ಅಂಗಡಿ ಮುಂದೆ ಹಾಕ್ಕೊಳ್ಳಿ. ಡೈಲಿ ಉದುರಿಸ್ಕೊಳ್ಳಿ ಅಂಗಡಿ ಮುಂದೆ. ನೋಡಿ, ಆಗ ವ್ಯಾಪಾರ ಆಗ್ತದೆ, ತುಂಬ ಚೆನ್ನಾಗಾಗ್ತದೆ. ಖಂಡಿತವಾಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಬಿಳಿ ಸಾಸಿವೆ, ಅಕ್ಷತೆ ಕಾಳು ಅಂದರೆ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಅಕ್ಷತೆ ಕಾಳನ್ನು ಅಂಗಡಿ ಮುಂದೆ ಉದುರಿಸ್ಕೊಳ್ಳಿ. ನಿಮ್ಗೆ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಬಿಸ್ನೆಸ್ ಮಾಡುವಂಥವರಿಗೆ ಮಾಡ್ಕೊಳ್ಳುವಂಥ ವಿಶೇಷ ಅನುಷ್ಠಾನ ಇದು. ಬಿಸ್ನೆಸ್ ಮಾಡ್ತಾ ಇರುವವರು ಮಾಡ್ಕೊಳ್ಳಿ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.